ಬಂದಂತ ಸುವಾರ್ತೆ 10ನೇ ಅಧ್ಯಾಯ 46ನೇ ವಚನದಿಂದ ಕೆಲವು ವಚನಗಳನ್ನ ನಾವು ಓದುತ್ತಾ ದೇವರ ವಾಕ್ಯವನ್ನು ಧ್ಯಾನ ಮಾಡಿ. ಆಮೇಲೆ ಅವರು ಎರಿಕೋವಿಗೆ ಬಂದರು. ಓಕೆ, ಆತನು, ಆತನ ಶಿಷ್ಯರು, ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮ್ಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗ್ಗಲಲ್ಲಿ ಕೂತಿದ್ದನು. ಅವನು ಕುರುಡ ಭಿಕ್ಷಗಾರನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ, ದಾವೀದ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಭಾಗದಲ್ಲಿ ಒಬ್ಬ ಕುರುಡ ಯೇಸು ಸ್ವಾಮಿ ಬಳಿಗೆ ಬರುವಂತ ಒಂದು ಸನ್ನಿವೇಶ. ಯೇಸು ಸ್ವಾಮಿ ಅಂತ ಬಂದು, ಸ್ವಾಮಿ ನನಗೆ ಕಣ್ಣು ಬೇಕು, ಕಣ್ಣು ಕೊಡ್ಬೇಕನ್ನು ಈ ಕಣ್ಣು ಕೊಟ್ಟಂತ ಅದ್ಭುತವನ್ನ ಸತ್ಯವೇದದಲ್ಲೆಲ್ಲ ಗಮನಿಸ್ತಾ ಇದೀವಿ. ಇದೇ ಭಾಗವನ್ನ ನಾವು ಮತ್ತಾಯನ ಬಂದ ಸುವಾರ್ತೆಯಲ್ಲಿ ನಾವು ಓದುವಾಗ ಮತ್ತಾಯನು ಏನ್ ಸೂಚಿಸ್ತಾನೆ? ಆಕ್ಚುಲಿ ಈ ಅದ್ಭುತ ಆಗಿರೋದು ಇಬ್ರು ಕುರುಡರು ಯೇಸು ಸ್ವಾಮಿ ಹತ್ರ ಬಂದು, ಸ್ವಾಮಿ ನಮಗೆ ಕಣ್ಣು ಕೊಡು ಅಂತೇಳಿ ಕೇಳ್ತಾರೆ. ಅವಾಗ ಯೇಸು ಸ್ವಾಮಿ ಅವ್ರಿಗೆ ಇಬ್ಬರಿಗೆ ಕಣ್ಣುಗಳನ್ನ ಕೊಡ್ತಾರೆ. ಆದ್ರೆ ಮತ್ತಾಯನು ಇಬ್ರು ಅಂತ ಬರೀತಾನೆ, ಮಾರ್ಕನು ಮಾತ್ರ ಒಬ್ಬರನ್ನ ಬರೀತಾನೆ. ಯಾರ ಬಗ್ಗೆ ಬರೀತಾನೆ? ಈ ಬಾರ್ತಿಮಾಯನ ಬಗ್ಗೆ ಬರೀತಾನೆ, ಒಬ್ಬ ವ್ಯಕ್ತಿ ಬಗ್ಗೆ ಬರೀತಾನೆ. ಮತ್ತಾಯನು ಇಬ್ರು ಬಗ್ಗೆ ಬರೀತಾನೆ. ಆದ್ರೆ ಪ್ರತ್ಯೇಕವಾಗಿ ಈ ಮಾರ್ಕನಂತ ಈ ಲೇಖಕಗಾರನು ಒಬ್ಬ ವ್ಯಕ್ತಿಯನ್ನ ಗುರಿತಾಗಿಟ್ಕೊಂಡು, ಒಬ್ಬ ವ್ಯಕ್ತಿಯನ್ನ ಆತನು ದೃಷ್ಟಿಯಲ್ಲಿ ಇಟ್ಕೊಂಡು ಆ ವ್ಯಕ್ತಿ ಬಗ್ಗೆ ಇಲ್ಲಿ ಬರೀತಾ ಇದ್ದಾನೆ. ಹಾಗಾದ್ರೆ ಆ ಒಬ್ಬ ವ್ಯಕ್ತಿಯ ಬಗ್ಗೆ ಆತನು ಹೆಚ್ಚು ಗಮನ ಕೊಟ್ಟು ಬರೀತಾ ಇದ್ದಾನಂದ್ರೆ ಏನಾದ್ರೂ ಒಂದು ಬ್ಯಾಕ್ ಗ್ರೌಂಡ್ ಇರಬೇಕು, ಅಥವಾ ಏನಾದ್ರೂ ಒಂದು ಹಿನ್ನೆಲೆ ಆ ಒಂದು ವ್ಯಕ್ತಿಗೆ ಇರಬೇಕು. ಇದ್ದಾಗ ಮಾತ್ರನೇ ಅದನ್ನ ಗುರುತಿಸ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಏನು ಹಿನ್ನೆಲೆ ಅನ್ನೋದನ್ನ ನಾವು ಸ್ವಲ್ಪ ಗಮನಿಸಿಕೊಳ್ಳೋಣ. ಮೊದಲಾಗಿ ಏನು ಫಸ್ಟ್ ಆತನ ಹಿನ್ನೆಲೆ, ಬಾರ್ತಿಮಾಯನ ಒಂದು ಹಿನ್ನೆಲೆಗೆ ಹೋಗಿ ನಾವು ಹೋಗೋಣ. ನೋಡಿ, ಯೇಸು ಯೆರಿಕೋವಿಗೆ ಬಂದರು. ಆತನ ಶಿಷ್ಯರು ಬಹು ಜನರು ಆತನಿಂದ ಹೋಗುತ್ತಿರುವಾಗ ಹೇಳ್ತಾನೆ, ತಿಮ್ಮಾಯನ ಮಗನಾದ ಬಾರ್ತಿಮಾಯನು. ಯಾರು? ತಿಮ್ಮಾಯನ ಮಗನಾದ ಬಾರ್ತಿಮಾಯ. ಹಾಗಾದ್ರೆ ಬಾರ್ತಿಮಾಯನಿಗೆ ಒಬ್ಬ ತಂದೆ ಇದ್ದಾನೆ. ಆತನ ಹೆಸರು, ವೆರಿ ಗುಡ್, ಜೋರಾಗಿ ಹೇಳಿ, ತಿಮ್ಮಾಯನ್. ಆತನಿಗೆ ಒಬ್ಬ ಮಗನಿದ್ದಾರೆ, ಆತನ ಹೆಸರು ಬಾರ್ತಿಮಾಯನು. ಓಕೆ, ತಿಮ್ಮಾಯನ ಮಗನಾದ ಬಾರ್ತಿಮಾಯನು ಅಂತ ವಾಕ್ಯ ಹೇಳ್ತದೆ. ಏನಪ್ಪ ಇದು? ನಾರ್ಮಲ್ ಆಗಿ ಅಪ್ಪ ತಂದೆ ಮಗನ ಹೆಸರು ಬರೀತಾರೆ. ಇದ್ರಾಗೇನು ಹೆಸರು ಇದೆ? ಇದ್ರಾಗ ಅಂಥದ್ದು ಏನಿದೆ? ಓಕೆ, ಇದರಲ್ಲಿರುವಂತ ಒಂದು ಶ್ರೇಷ್ಠತೆ ನಾವು ಗಮನಿಸೋಣ. ತಿಮ್ಮಾಯನ ಮಗನಾದ ಬಾರ್ತಿಮಾಯ. ತಿಮ್ಮಾಯನು ಅನ್ನುವಂತ ಏನು ಪದ ಇದೆಯಲ್ಲ, ಕೇಳಿ, ಗಮನ ಕೊಡಿ. ಈ ತಿಮ್ಮಾಯನ ಅನ್ನುವಂತ ಈ ಹೆಸರಿನ ಅರ್ಥ ಮರ್ಯಾದೆ ಉಳ್ಳವನು, ಮರ್ಯಾದಸ್ಥನು ಅಂತ ಅರ್ಥ. ಏನು ತಿಮ್ಮಾಯನ ಅಂದ್ರೆ ಅರ್ಥ? ಏನು? ಮರ್ಯಾದಸ್ಥನು ಅಂತೇಳಿ ಅರ್ಥ. ಓಕೆ, ಬಾರ್ತಿಮಾಯನ ಅಂದ್ರೆ ಅರ್ಥ, ಬಾರ್ತಿಮಾಯನು ಅನ್ನುವಂತ ಹೆಸರಿಗೆ ಅರ್ಥ ಮರ್ಯಾದಸ್ಥನ ಮಗ ಅಂತ ಅರ್ಥ. ಏನು? ಮರ್ಯಾದಸ್ಥನ ಮಗ. ಹಲ್ಲೆಲೂಯಾ. ಏನಪ್ಪ ಇವ್ರ ಹಿನ್ನೆಲೆ? ಹಾಗಾದ್ರೆ ಈ ಯೆರಿಕೋ ಪಟ್ಟಣದಲ್ಲಿ ಒಂದು ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿ ಯಾವ ಫ್ಯಾಮಿಲಿ? ತಿಮ್ಮಾಯನ ಫ್ಯಾಮಿಲಿ, ತಿಮ್ಮಾಯನ ಕುಟುಂಬ. ಈ ತಿಮ್ಮಾಯನ ಕುಟುಂಬವನ್ನ ಆ ಯೆರಿಕೋವಿನಲ್ಲಿ ಜನರು ಏನಂತ ಕರೀತಾ ಇದ್ದಾರೆ? ಇದು ಒಳ್ಳೆ ಮರ್ಯಾದೆ ಇರುವಂತ ಒಂದು ಕುಟುಂಬ, ಮರ್ಯಾದೆಯಿಂದ ಇದ್ದಂತ ಕುಟುಂಬ, ಮರ್ಯಾದೆಯನ್ನು ಹೊಂದಿಕೊಂಡಂತ
ಕುಟುಂಬ, ಮರ್ಯಾದಸ್ಥನಾಗಿ ನಡೆದುಕೊಂಡಂತ ಕುಟುಂಬ ಬಾರ್ತಿಮಾಯ್. ಹಲ್ಲೆಲೂಯಾ. ಈ ಬಾರ್ತಿಮಾಯನು ಮರ್ಯಾದಸ್ಥನಿಗೆ ಹುಟ್ಟಿರುವಂತ ಮಗ. ಸೊ ಅದಕ್ಕೋಸ್ಕರ ಬಾರ್ತಿಮಾಯನ ಅಂತ ಹೆಸರಿಟ್ಟಿದ್ರೆ ಆ ಬಾರ್ತಿಮಾಯನು ಅರ್ಧ ಅರ್ಥ ಮರ್ಯಾದಸ್ಥನ ಮಗ. ಹಾಗಾದ್ರೆ ತಿಮ್ಮಾಯನ ಬಗ್ಗೆ ಒಂದು ಹಿನ್ನೆಲೆ ಏನಪ್ಪಾ ಅಂದ್ರೆ, ಆ ಎರಿಕೋ ಊರಿನಲ್ಲಿ ಆತನಿಗೆ ಆದಂತ ಒಂದು ಮರ್ಯಾದೆ, ಆತನಿಗೆ ಆದಂತ ಒಂದು ಸ್ಟೇಟಸ್, ಆತನದೇ ಆಗಿರುವಂತ ಒಂದು 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 ಮರ್ಯಾದೆ ಅವನು ಕಾಪಾಡ್ಕೊಂಡು ಬಂದಿದ್ದಾನೆ. ಹಲ್ಲೆಲೂಯಾ. ಗಮನ ಕೊಡಿ. ಹಲ್ಲೆಲೂಯಾ. ಹೌದಾ? ಹಾಗಾದ್ರೆ ತಿಮ್ಮಾಯನು ಮರ್ಯಾದಸ್ಥನು ಅಂತ ಹೆಸರು ಇಟ್ಕೊಳ್ಬೇಕಾದ್ರೆ ಖಂಡಿತವಾಗ್ಲೂ ತಿಮ್ಮಾಯನು ಆ ಎರಿಕೋ ಊರಿನಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿರ್ಲೇಬೇಕು, ಜನರಿಗೆಲ್ಲ ಸಹಾಯ ಮಾಡಿರ್ಲೇಬೇಕು, ಒಳ್ಳೆಯವನಾಗಿ ಆತ ನಡ್ಕೊಂಡಿರ್ಲೇಬೇಕು. ಹೌದಾ? ಅದಕ್ಕೋಸ್ಕರ ಆತನಿಗೆ ತಿಮ್ಮಾಯನಂತ ಹೆಸರು ಗುರ್ತಾಗಿ ಕೊಡ್ತಾ ಇದ್ದಾರೆ. ತಿಮ್ಮಾಯನ ಅಂದ್ರೆ ಮರ್ಯಾದಸ್ಥನೆಂಬುದಾಗಿ. ಈಗ ಆತನಿಗೆ ಒಬ್ಬ ಮಗನ ಹುಟ್ಟಿದ್ದಾನೆ. ಆತನಿಗೆ ಏನಂತ ಹೆಸರು ಕೊಟ್ಟಿದ್ದಾರೆ? ಮರ್ಯಾದಸ್ಥನ ಮಗ ಅಂದ್ರೆ ಬಾರ್ತಿಮಾಯನ್ ಅಂತ ಕೊಟ್ಟಿದ್ದಾರೆ. ತಿಮ್ಮಾಯನು ಮತ್ತೆ ಬಾರ್ತಿಮಾಯನ್. ಪ್ರೀತಿ ದೇವ ಜನರೇ, ಇಲ್ಲಿ ಗಮನಿಸೋಣ. ಈ ಬಾರ್ತಿಮಾಯನ್ ಅಂತ ಹೆಸರು ಕೊಟ್ಟಿದ್ದಾರೆ. ಸಣ್ಣ ಊರಿನವರೆಲ್ಲರೂ ಹೇಳಿದ್ದಾರೆ, ಓ ಮರ್ಯಾದಸ್ಥನಿಗೆ ಒಂದು ಒಳ್ಳೆ ಮಗು ದೇವ್ರು ಕೊಟ್ಟಿದ್ದಾರೆ, ಒಳ್ಳೆ ಗಂಡು ಮಗು ಕೊಟ್ಟಿದ್ದಾನೆ, ಮರ್ಯಾದಸ್ಥನ ಮಗನಾಗಿ ಆತನಿಗೆ ತಿಮ್ಮಾಯನು ಅಂತೇಳಿ ಇರುವಂತ ವ್ಯಕ್ತಿಗೆ ಬಾರ್ತಿಮಾಯನ್ ಅನ್ನುವಂತ ಮಗನನ್ನ ದೇವರು ಕೊಟ್ಟಿದ್ದಾನೆ ಅಂತೇಳಿ ಬಹಳ ಖುಷಿಯಿಂದ ಸಂತೋಷ ಪಡ್ತಾರೆ. ಆದ್ರೆ ಒಂದು ಸಂಗತಿ ಗಮನ ಕೊಡಿ, ಏನಂದ್ರೆ ಈ ಬಾರ್ತಿಮಾಯನು ಯಾರಾಗಿದ್ದಾರೆ? ಇಲ್ಲಿ ಎರಡು ಸಂಗತಿ ಹೇಳ್ತದೆ. ಬಾರ್ತಿಮಾಯನ್ ಯಾರಂತೆ? ಕುರುಡ, ಆಮೇಲೆ ಭಿಕ್ಷೆಗಾರ. ಹಲ್ಲೆಲೂಯಾ. ಈ ಬಾರ್ತಿಮಾಯನ ಜೀವನದಲ್ಲಿ ಅವನಿಗೆ ಹುಟ್ಟಿದಾಗಿದ್ದ ಕಣ್ಣಿಲ್ಲ. ಕಣ್ಣು ಇಲ್ಲದೆ ಇರೋದ್ರಿಂದ ಅವನ ಕೆಲಸ ಏನು? ಭಿಕ್ಷೆ ಬೇಡೋದು. ಹಲ್ಲೆಲೂಯಾ. ಬಾರ್ತಿಮಾಯನ ಒಂದು ಸ್ಥಿತಿ ಎಂತದ್ದು? ಆತನು ಕುರುಡನಾಗಿದ್ದಾನೆ, ಎರಡನೇದಾಗಿ ಭಿಕ್ಷೆಗಾರ. ಈ ಗಮನ ಕೊಡಿ, ಈ ಮರ್ಯಾದೆ ಇರುವಂತ ಒಂದು ಕುಟುಂಬದಲ್ಲಿ ಜನಿಸಿರುವಂತ ಒಬ್ಬ ವ್ಯಕ್ತಿ ಕುರುಡನಾಗಿರುವ ಕಾರಣಕ್ಕೋಸ್ಕರ ಅವನನ್ನ ಮನೆಯಲ್ಲಿಟ್ಟು ಸಾಕ್ತಾ ಇಲ್ಲ. ಅವರು ಎಲ್ಲಿ ಬಿಟ್ಟರ? ಭಿಕ್ಷೆ ಬೇಡಕ್ಕೋಸ್ಕರ ಬಿಟ್ಟಿದ್ದಾರೆ. ಇವನು ಭಿಕ್ಷೆ ಬೇಡ್ತಾ ಇದ್ದಾನೆ ಅನ್ನೋದಾದ್ರೆ, ಬೇಡ್ತಾ ಇದ್ದಾನೆ ಅಂತಂದ್ರೆ ಅರ್ಥ ಏನು? ಮನೆ ಒಳಗಡೆ ಈತನಿಗೆ ಏನಿಲ್ಲ. ಕರೆಕ್ಟ್ ಅಲ್ಲ? ಮನೆಯಲ್ಲಿ ಈತನಿಗೆ ಏನಿಲ್ಲ, ಸುಮ್ನೆ ಒಂದು ದುಡ್ಡು ತಂದು ಊಟ ಹಾಕಿ ಏನ್ ಕೆಲಸ ಏನಿಲ್ಲ ಅಂತ ಬೈತಿರ್ತಾನೆ ಮನೇಲಿ. ಹಂಗೆ ಈ ಬಾರ್ತಿಮಾಯನ ಸ್ಥಿತಿ. ಬಾರ್ತಿಮಾಯನಿಗೆ ಮೇ ಬಿ ಅವ್ರ ತಂದೆ ತಾಯಿಗಳು ಅವರೆಲ್ಲರೂ ಆ ರೀತಿ ಅಂದಿರ್ಬೋದು, ಇವನು ಏನ್ ಕೆಲಸ, ಇವನ್ ಕಣ್ಣೆ ಎಲ್ಲ ಏನ್ ಕೆಲಸ ಮಾಡ್ತಾನೆ, ಇವನಿಂದ ನಮ್ಗೆ ಏನು ಪ್ರಯೋಜನ ಇಲ್ಲ, ನಮ್ಮ ಮನೆಗೆ ಏನು ಪ್ರಯೋಜನ ಇಲ್ಲ, ಇವನು ಯಾವ ಕೆಲಸಕ್ಕೆ ಬರಲ್ಲ ಅಂತ ಹೇಳಿರ್ಬೋದು. ಸೊ ಬಾರ್ತಿಮಾಯನು ಕರೆಕ್ಟ್, ನನಗೆ ಕಣ್ಣಿಲ್ಲ, ಬಟ್ ಆದ್ರೆ ನಾನಾಗಿ ಒಂದು ಕೆಲಸ ಮಾಡ್ಬೋದು. ಏನ್ ಕೆಲಸ? ಭಿಕ್ಷೆ ಬೇಡ. ಹಾಗಾದ್ರೆ ಬಾರ್ತಿಮಾಯನು ಭಿಕ್ಷೆ ಬೇಡದಕ್ಕೋಸ್ಕರ ಆ ಭಿಕ್ಷೆ ಎತ್ತುವಂತ ಕೆಲಸವನ್ನ ಅವನು ಬೇಕಂತ ಆರಿಸ್ಕೊಂಡಿಲ್ಲ. ಅವನ ಪರಿಸ್ಥಿತಿ ಆ ರೀತಿಯಾಗಿ ಅವನನ್ನ ಮಾಡಿದೆ. ಹೌದಾ? ತಂದೆ ಆತನಿಗೆ ಕುರುಡನಾಗಿ ಹುಟ್ಟಬೇಕಂತ ತಂದೆಯೂ ಆಸೆ ಪಟ್ಟಿಲ್ಲ, ತಾಯಿಯೂ ಆಸೆ ಪಟ್ಟಿಲ್ಲ, ಈತನು ಕೂಡ ಆಸೆ ಪಟ್ಟಿಲ್ಲ. ಬಟ್ ಆದ್ರೆ ಕುರುಡನಾಗಿ ಹುಟ್ಟಿದ್ದಾನೆ. ಅದರ ಮನೆಯಲ್ಲಿ ಮರ್ಯಾದೆ ಇಲ್ಲ. ಆದ್ರೆ ಮನೆ ಮರ್ಯಾದಸ್ಥನ ಮನೆ, ಅದು ಆದ್ರೆ ಮರ್ಯಾದೆ ಇಲ್ಲ. ಹಂಗೆ ಕೆಲಸ ನಮ್ಮ ಜೀವನದಲ್ಲಿ, ಈ ಕುಟುಂಬದಲ್ಲಿ ನೋಡಿ, ಅವ್ರ ಮರ್ಯಾದೆ ಅಂತ ಇದೆ, ಬಟ್ ಆದ್ರೆ ಮರ್ಯಾದೆ ಮನೆ ಒಳಗಡೆ ಇಲ್ಲ. ಈ ಕುಟುಂಬ ಈ ಬಾರ್ತಿಮಾಯನ ಏನ್ ಮಾಡ್ಬಿಟ್ಟಿದ್ದಾರೆ? ಅವನು ಕುರುಡನಾಗಿರೋ ಕಾರಣಕ್ಕೋಸ್ಕರ ಅವನನ್ನ ಹೊರಗಡೆ ಹಾಕಿದ್ದಾರೆ. ಸೊ ಈತನ ಕೆಲಸ ಏನು? ಈಗ ಭಿಕ್ಷೆ ಬೇಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನ ಕೊಡಿ, ಏನ್ ಮಾಡ್ತಾ ಇದ್ದಾನೆ ಆತನು? ಭಿಕ್ಷೆ ಬೇಡ್ತಾ ಇದ್ದಾನೆ. ಒಂದು ದಿನ ಏನಾಯ್ತು ಕೇಳಿ, ಗಮನ ಕೊಡಿ. ಈ ಭಿಕ್ಷೆಗಾರನಾಗಿರುವಂತ ಬಾರ್ತಿಮಾಯನ ಜೀವನದಲ್ಲಿ ಅಲ್ಲಿ ಸರಿಯಾದಂತ ಏಜು ಅಥವಾ ಎಷ್ಟು ವರ್ಷ ಅಂತ ಬರ್ದಿಲ್ಲ, ಎಷ್ಟು ವರ್ಷ ಹೇಗೆ ಅಂತ ಬರ್ದಿಲ್ಲ.
ಆದ್ರೆ ಒಂದು ದಿನ ಬಂತು, ಆ ದಿನ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು ಮತ್ತು ಬಹು ಜನರು ಆತನಿಂದ ಏನ್ ಮಾಡ್ತಾ ಇದಾರೆ, ಹೋಗ್ತಾ ಇದಾರೆ. ಎಲ್ಲಿಂದ? ಎರಿಕೋವಿಗೆ ಅವ್ರು ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಎರಿಕೋವಿಗೆ ಅವ್ರು ಹೋಗ್ತಾ ಇರ್ಬೇಕಾದ್ರೆ, ಎರಿಕೋವಿಂದ ಬಂದರು. ಆ ಎರಿಕೋವಿಂದ ಅವ್ರು ಹೋಗ್ತಾ ಇರ್ಬೇಕಾದ್ರೆ ಈ ಬಾರ್ತಿಮಾಯನ ಕೇಳಿ, ಈ ಬಾರ್ತಿಮಾಯನು ಯೇಸು ಸ್ವಾಮಿ ಈ ಮಾರ್ಗವಾಗಿ ಹೋಗ್ತಾ ಇದ್ದಾನೆ ಅನ್ನುವಂತ ಆ ಒಂದು ಸುದ್ದಿಯನ್ನ, ಆ ವಿಚಾರವನ್ನ ಅವನ ಕಿವಿಗೆ ಬೀಳ್ತದೆ. ಹಲ್ಲೆಲೂಯ. ಏನ್ ಬೀಳ್ತದೆ ಆತನಿಗೆ? ವೆರಿ ಗುಡ್. ಯೇಸು ಸ್ವಾಮಿ ಈ ಮಾರ್ಗವಾಗಿ ಹೋಗುತ್ತಾ ಇದ್ದಾನೆ ಅಂತೇಳಿ ಆತನಿಗೆ ಕೇಳಿ. ಹೌದಾ? ಆ ವಚನ ಓದೋಣ. ಏನ್ ಮಾಡ್ದ? ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಸ್ವಾಮಿ ಈ ಮಾರ್ಗವಾಗಿ ಹೋಗ್ತಾ ಇದ್ದಾನೆ ಅಂತ ಬೇರೆ ಯಾರು ಹೇಳಲಿಲ್ಲ, ಆದ್ರೆ ಇವನು ಕೇಳಿಸ್ಕೊಂಡ ಅಷ್ಟೇ. ಕೇಳಿಸ್ಕೊಂಡ ಅರ್ಥ ಏನು? ಬೇರೆ ಯಾರೋ ಮಾತಾಡ್ತಾ ಇರ್ಬೇಕು, ಯೇಸು ಸ್ವಾಮಿ ಈ ಮಾರ್ಗವಾಗಿ ಹೋಗ್ತಾ ಇದ್ದಾನೆ ಅಂತ ಹೇಳಿ, ಅಥವಾ ಜನರ ಗದ್ದಲದಿಂದ ಏನು ಅಂತ ಕೇಳಿರ್ಬೋದು. ಯೇಸು ಸ್ವಾಮಿ ಈ ಮಾರ್ಗವಾಗಿ ಹೋಗ್ತಾ ಇದ್ದಾನೆ ಅದ್ರ ಹೇಳ್ತಾನೆ, ಆ ಮಾರ್ಗವಾಗಿ ಹೋಗುತ್ತೆ ಯೇಸುವನ್ನ ಕೇಳಿ, ಯೇಸು ಹಿಂಗ್ ಹೋಗ್ತಾ ಇದ್ದಾನೆ ಅಂತ ಕೇಳಿ ಅಷ್ಟೇ. ಕೇಳಿ ಏನ್ ಮಾಡ್ತಾನೆ ಆತನು? ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು. ಹಲ್ಲೆಲೂಯ, ಹಲ್ಲೆಲೂಯ, ಆಮೆನ್. ಹಾಗಾದ್ರೆ ಬಾರ್ತಿಮಾಯನಿಗೆ ಯೇಸು ಸ್ವಾಮಿ ಪರಿಚಯ? ಆಮೆನ್, ಖಂಡಿತ. ಬಾರ್ತಿಮಾಯನಿಗೆ ಯೇಸು ಸ್ವಾಮಿ ಪರಿಚಯ ಇತ್ತು. ಯಾವ ರೀತಿ ಅಂದ್ರೆ, ಯೇಸು ಸ್ವಾಮಿ ಬಳಿಗೆ ಒಂದು ವೇಳೆ ನಾನು ಹೋದ್ರೆ ಯೇಸು ಸ್ವಾಮಿ ನನ್ನ ಕಣ್ಣುಗಳನ್ನ ಕೊಡ್ಲಿಕ್ಕೆ ಶಕ್ತನು ಅಂತ ಈ ಪರಿಚಯ ಬಾರ್ತಿಮಾಯನಿಗಿತ್ತು. ಆಮೆನ್. ಆದ್ರೆ ಬಾರ್ತಿಮಾಯನಿಗೆ ಯೇಸು ಸ್ವಾಮಿ ಬಗ್ಗೆ ಪರಿಚಯ ಏನಿತ್ತು? ಒಂದು ವೇಳೆ ಯೇಸು ಸ್ವಾಮಿ ಹತ್ರ ನಾನು ಹೋಗೋದಾದ್ರೆ ನನಗೆ ಯೇಸು ಸ್ವಾಮಿ ಕಣ್ಣು ಕೊಡ್ಲಿಕ್ಕೆ ಶಕ್ತನಿದ್ದಾನೆ, ಈ ಪರಿಚಯ ಬಾರ್ತಿಮಾಯನಿಗೆ ಇತ್ತು. ಹಲ್ಲೆಲೂಯ, 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 ಹಲ್ಲೆಲೂಯ. ಒಂದು ಸಾಂಗ್ ಇದೆ ಗೊತ್ತಾ? ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ ಸಮ್ಮುಖ ಅಲ್ಲವೋ. ಅದು ಕೇಳಿದ್ರಲ್ಲ ಹಾಡನ್ನ? ಕೇಳಿದ್ರ? ಬಾರ್ತಿಮಾಯನ ಜೀವನದಲ್ಲಿ ಅವನು ಕುರುಡನಾಗಿದ್ರು ಕೂಡ ಬಟ್ ಅವನಿಗಿದ್ದಂತ ಪರಿಚಯ ಬಹಳ ದೊಡ್ಡದಾಗಿತ್ತು. ಆಮೆನ್. ಬಾರ್ತಿಮಾಯನ ಜೀವನದಲ್ಲಿ ಅವನು ಕುರುಡನಾಗಿದ್ದಾನೆ, ಭಿಕ್ಷೆ ಬೇಡ್ತಾ ಇದ್ದಾನೆ. ಆದ್ರೂ ಕೂಡ ಯೇಸುವಿನ ವಿಚಾರದಲ್ಲಿ ಬಂದಾಗ, ಯೇಸುವಿನ ಪರಿಚಯಕ್ಕೆ ಬಂದಾಗ ಆತನ ಪರಿಚಯ ಎಂತದಾಗಿದೆ? ಯೇಸುವಿನ ಬಳಿಗೆ ನಾನು ಹೋಗೋದಾದ್ರೆ ಯೇಸು ನನಗೆ ಕಂಡು ಕೊಡ್ಲಿಕ್ಕೆ ಶಕ್ತನಿದ್ದಾನೆ ಅಂತ ಆತನಿಗೆ ಪರಿಚಯ ಇತ್ತು. ಪ್ರೇರೆ, ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ವಿಶ್ವಾಸ ಜೀವಿತದಲ್ಲಿ ಕೂಡ ನಾವೆಲ್ಲರೂ ಚರ್ಚೆಗೆ ಬರ್ತಾ ಇದೀವಿ, ಸಭೆಗೆ ಹೋಗ್ತಾ ಇದೀವಿ, ಆರಾಧನೆ ಮಾಡ್ತಾ ಇದೀವಿ, ಪ್ರಾರ್ಥನೆ ಮಾಡ್ತಾ ಇದೀವಿ, ಉಪವಾಸಗಳನ್ನ ಮಾಡ್ತಾ ಇದೀವಿ, ಎಲ್ಲವನ್ನು ಮಾಡ್ತಾ ಇದೀವಿ. ಬಟ್ ಆದ್ರೆ ನಾವು ಮಾಡ್ತಿರುವಂತ ಯಾರು ದೇವರಿಗೆ ನಾವು ಮಾಡ್ತಾ ಇದೀವಿ ಆತನ ಪರಿಚಯ ನಮ್ಗೆ ಯಾರಿಗೂ ಇಲ್ಲ. ಆತನ ಪರಿಚಯ ನಮಗೆ, ಅದ್ರ ಒಂದು ಪರಿಚಯ ಇದೆ, ಯೇಸು ಬಗ್ಗೆ ನಮಗೊಂದು ಪರಿಚಯ ಇದೆ. ಏನು? ನಾವೇನ್ ಮಾಡಿದ್ರು ಕೂಡ ನಮ್ಮನ್ನು ಕ್ಷಮಿಸ್ತಾನೆ ದೇವರು, ಖಂಡಿತ ದೇವ್ರು ಕ್ಷಮಿಸ್ತಾನೆ. ಬಟ್ ಈ ಪರಿಚಯ ನಿನಗಿದೆ, ಅದ್ರ ಇನ್ನೊಂದು ಪರಿಚಯ ನಿನಗಿಲ್ಲ. ಏನು ಗೊತ್ತಾ? ನನ್ನ ಜೀವನದಲ್ಲಿ ನಾನು ಸೋತಾಗ, ನನ್ನ ಜೀವನದಲ್ಲಿ ನಾನು ನೊಂದಾಗ, ನನ್ನ ಜೀವನದಲ್ಲಿ ಮಾರ್ಗವನ್ನು ಕಾಣದೇ ಇದ್ದಾಗ, ನನ್ನ ಜೀವನದಲ್ಲಿ ನಿರಾಶೆಗಳು ನನ್ನ ಜೀವಿತದಲ್ಲಿ ಬಂದಾಗ, ನಾನು ಸೋತು ಹೋಗಿ ಮಾರ್ಗನೇ ನನಗೆ ಸಿಗ್ತಾ ಇಲ್ಲ, ನನ್ನ ಜೀವಿತ ವ್ಯರ್ಥ ಆಯ್ತೇನೋ, ನಾನು ಬದುಕಿದ್ದು ವ್ಯರ್ಥ, ಸತ್ತು ಹೋದ್ರೆ ಬಹಳ ಒಳ್ಳೆಯದು, ಕಣ್ಣೀರುಗಳು ನೀಗ ಹೋಗಿದ್ರೆ ಬಹಳ ಒಳ್ಳೆಯದು, ಈ ಅವಮಾನಗಳನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ, ಈ ಕಷ್ಟಗಳನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಈ ವೇದನೆಗಳನ್ನ ನನಗೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯ. ಇವೆಲ್ಲ ಪರಿಸ್ಥಿತಿಗಳಿಗೆ
ನಾನು ಏಸಪ್ಪನ ಹತ್ರ ಹೋದ್ರೆ ಸಾಕು, ಎಲ್ಲೋ ಪರಿಹಾರ ಆಗುತ್ತಂತ ಈ ಪರಿಚಯ ನಮಗಿಲ್ವೇ ಇಲ್ಲ. ಆಮೇನ್. ಈ ಪರಿಚಯ ನಮಗೆ ಇಲ್ಲ. ಯೇಸು ಸ್ವಾಮಿಯ ಪರಿಚಯ ಏನಾಗಿದೆ ನಿನ್ನ ಜೀವನದಲ್ಲಿ? ಆಮೇನ್. ನಿನ್ನ ನೋವು, ನಿನ್ನ ಕಷ್ಟ, ನಿನ್ನ ವೇದನೆ, ನಿನ್ನ ನೋವುಗಳನ್ನ ದೇವ್ರ ಮುಂದೆ ತೆಗೆದುಕೊಂಡು ಬಂದಾಗ ಯೇಸು ಸ್ವಾಮಿಯ ನಿನ್ನ ಪರಿಚಯ ಏನಾಗಿರ್ಬೇಕು ಗೊತ್ತಾ? ನನ್ನ ದೇವರು ಇವುಗಳಿಂದ ಬಿಡುಗಡೆ ಮಾಡ್ಲಿಕ್ಕೆ ಯೇಸು ಸ್ವಾಮಿ ಶಕ್ತನಂತೇಳಿ ಈ ಪರಿಚಯ ನಮಗಿರ್ಬೇಕು. ಆಮೇನ್. ಬಾರ್ತಿಮಾಯನಿಗೆ ಒಂದು ಪರಿಚಯ ಇತ್ತು. ಬಾರ್ತಿಮಾಯನ್ ಏನ್ ಮಾಡ್ತಾ ಇದ್ದಾನೆ? ಯೇಸು ಸ್ವಾಮಿ ಈ ಮಾರ್ಗ ಹೋಗ್ತಾ ಇದ್ದಾನೆ ಅಂತ ಕೇಳಿ, ದಾವೀದನ ಕುಮಾರನ ಯೇಸುವೇ ನನ್ನನ್ನ ಕರುಣಿಸು ಅಂತ ಕೂಗ್ತಾನೆ. ಹಾಗಾದ್ರೆ ದಾವೀದನ ಕುಮಾರನ ಯೇಸುವೆ ನನ್ನ ಕರುಣಿಸು ಅಂತ ಕೂಗಬೇಕಾದ್ರೆ ಯೇಸುವಿನ ಬಗ್ಗೆ ಸ್ವಲ್ಪ ಪರಿಚಯ ಯಾರಿಗಿದೆ? ಬಾರ್ತಿಮಾಯನಿಗಿದೆ. ಆದ್ರೆ ಪರಿಚಯ ಎಂತ ಪರಿಚಯ ಇದೆ? ಅಣ್ಣ, ಅಪ್ಪ, ಮಾವ, ಅಳಿಯ, ಸೋದರ ಮಾವ ಆ ಪರಿಚಯ ಅಲ್ಲ. ಯಾವ ಪರಿಚಯ ಇದೆ? ಆತ್ಮೀಕವಾದಂತ ಪರಿಚಯ. ಯಾವುದು? ಹಲ್ಲೆಲೂಯಾ. ಬಾರ್ತಿಮಾಯನ ಜೀವನದಲ್ಲಿರುವಂತ ಆ ನೋವನ್ನ, ಬಾರ್ತಿಮಾಯನ ಜೀವನದಲ್ಲಿರುವಂತ ಆ ವೇದನೆಯನ್ನ, ಆ ಅವಮಾನವನ್ನ, ಆ ಕುರುಡುತನವನ್ನ ತೆಗಿಲಿಕ್ಕೆ ಯೇಸು ಒಬ್ಬನೇ ಶಕ್ತನಂತ ಹೇಳಿ ಆ ಪರಿಚಯ ಬಾರ್ತಿಮಾಯನಿಗೆ. ಅವೇನ್. ಈ ಬಾರ್ತಿಮಾಯನ್ ಏನ್ ಮಾಡ್ತಾನೆ? ಕೂಗ್ತಾ ಇದ್ದಾನೆ, ಸ್ವಾಮಿ ನನ್ನ ಕರುಣಿಸು. ಹಾಗಾದ್ರೆ ಇವತ್ತು ನಿನ್ನ ದೇವರ ಆಲಯದಲ್ಲಿ ಬಂದಾಗ ನೀನು ಯೇಸು ಸ್ವಾಮಿನ ಕೂಗ್ಬೇಕಾದ್ರೆ, ಯೇಸು ಸ್ವಾಮಿನ ನೀನು ಕರಿಬೇಕಾದ್ರೆ, ಯೇಸು ಸ್ವಾಮಿಗೆ ನೀನು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಯೇಸು ಸ್ವಾಮಿಯ ಪರಿಚಯ ನಿನಗೆ ಯಾವ ರೀತಿ ಇದೆ? ಬಹಳ ಇಂಪಾರ್ಟೆಂಟ್. ಯೇಸು ಸ್ವಾಮಿಯ ಪರಿಚಯ ನಿನಗೆ ಬಹಳ ಇಂಪಾರ್ಟೆಂಟ್. ಆಮೇಲೆ ಯೇಸು ಸ್ವಾಮಿಯ ಪರಿಚಯ ಇಲ್ಲದೆ ಹೋದ್ರೆ ನಾವು ದೇವರ ಕಾರ್ಯಗಳನ್ನ ನೋಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಎಂತ ಪರಿಚಯ? ಯೇಸು ಸ್ವಾಮಿಗಿದ್ದಂತ ಒಂದು ಸಂಬಂಧ, ಆತನ ಜೊತೆಗಿದ್ದಂತ ಸಂಬಂಧ, ಇದು ನಮ್ಮ ಪರಿಚಯವಾಗಿದೆ. ಹಲ್ಲೆಲೂಯಾ. ಬಾರ್ತಿಮಾಯನು ಯೇಸುವಿಗೆ ಹೇಳ್ತಾನೆ, ಯೇಸುವೇ ನನ್ನನ್ನ ಕರುಣಿಸು. ಆತನ ಕೂಗು, ಆ ಕೂಗು ಏನ್ ತೋರಿಸ್ತದೆ? ಬಾರ್ತಿಮಾಯನ ಪರಿಸ್ಥಿತಿಯನ್ನ, ಬಾರ್ತಿಮಾಯನ ಒಂದು ಕುರುಡುತನವನ್ನ ತೆಗೆದುಹಾಕುವಂತ ಕೂಗದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಕೂಗು ಅವನ ಕುರುಡುತನವನ್ನ ದೂರ ಮಾಡುವಂತ ಒಂದು ಕೂಗಾಗಿ ಯೇಸು ಸ್ವಾಮಿಯ ಪರಿಚಯ ಬಾರ್ತಿಮಾಯನಿಗೆ ಇತ್ತು. ಹಲ್ಲೆಲೂಯಾ. ಆಮೆನ್. ನಾವು ಯೇಸು ಸ್ವಾಮಿ ಹತ್ರ ಹೋಗ್ತೀವಿ, ಬಟ್ ಯೇಸು ಸ್ವಾಮಿ ಪರಿಚಯನೇ ಇಲ್ಲ ನಮಗೆ. ಹೇಗ್ ಪರಿಚಯ ಇಲ್ಲ? ಹೇಗ್ ಪರಿಚಯ ಇಲ್ಲ ಗೊತ್ತಾ? ಸಂಡೆ ಬಹಳ ಖುಷಿಯಾಗಿರ್ತೀವಿ. ಸೋಮವಾರ ಏನಾದ್ರು ಹೋರಾಟ ಬಂದ್ಬಿಟ್ರೆ, ಸೋಮವಾರ ಏನಾದ್ರು ಸ್ವಲ್ಪ ಕಷ್ಟ ಬಂದ್ಬಿಟ್ರೆ, ಏಸಪ್ಪ ಇದನ್ನ ಇಲ್ಲ, ಪ್ರಾರ್ಥನೆ ಮಾಡೋದು ಬೇಡ, ನಂಬಿಕೆ ಇಡೋದೇ ಬೇಡ, ಚರ್ಚ್ ಹೋಗೋದು ಬೇಡ, ಬೈಬಲ್ ಓದೋದೇ ಬೇಡ ಅಂತ ಎಲ್ಲ ಬಿಟ್ಕೊಟ್ಬಿಡೋದು. ನಾವು ಸಮಸ್ಯೆಗಳು ಬಂದಾಗ, ಹೋರಾಟಗಳು ಬಂದಾಗ, ಪರಿಸ್ಥಿತಿಗಳು ಬಂದಾಗ ನಾವು ಪ್ರಾರ್ಥನೆ ಬಿಡ್ತಾ ಇದೀವಿ ಅಂತಂದ್ರೆ, ನಾವು ದೇವರ ವಾಕ್ಯವನ್ನು ಓದೋದು ಬಿಡ್ತಾ ಇದೀವಿ ಅಂದ್ರೆ, ನಾವು ದೇವರ ಆಲಯಕ್ಕೆ ಹೋಗೋದು ಬಿಡ್ತಾ ಇದೀವಿ ಅಂದ್ರೆ, ಯೇಸು ಸ್ವಾಮಿಯ ಪರಿಚಯ ನಮಗೆ ಕರೆಕ್ಟ್ ಆಗಿ ಇಲ್ಲ. ಹಲ್ಲೆಲೂಯಾ. ಆ ಪರಿಚಯ ನಮಗಿತ್ತಂದ್ರೆ ನಮ್ಗೆ ಗೊತ್ತಾಗ್ತಿತ್ತು, ಅರೆ ಇವತ್ತು ಆಲಯಕ್ಕೆ ಹೋದ್ರೆ ದೇವರು ತನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ, ಬರೀ ಹೋಗೋಣ ಆರಾಧನೆಗೆ ಅಂತ ಬರ್ತಾ ಇದ್ರು. ಹಲ್ಲೆಲೂಯಾ. ಪರಿಸ್ಥಿತಿಗಳು, ಯೇಸು ಸ್ವಾಮಿಯ ಪರಿಚಯ, ದೇವರ ಪರಿಚಯ, ವಾಕ್ಯದ ಪರಿಚಯ ನಮಗಿದ್ರೆ ನಡಿ, ಕಷ್ಟಗಳು ಬಂದಾಗ ವಾಕ್ಯ ತೆಗಿ, ಕುತ್ಕೊಂಡು ಮೊಣಕಾಲಾಕು ಪ್ರಾರ್ಥನೆ ಮಾಡು. ದೇವರ ಪರಿಚಯ, ಯೇಸುವನ್ನ ನೀನು ಯಾವ ರೀತಿ ಪರಿಚಯ ಮಾಡ್ಕೊಳ್ತೀಯೋ ನಿನ್ನ ಪರಿಸ್ಥಿತಿ ಆ ರೀತಿ ಬದಲಾವಣೆ ಆಗ್ತದೆ. ಆಮೆನ್. ಬಾರ್ತಿಮಾಯನಿಗೆ ಪರಿಚಯ ಇತ್ತು ಚೆನ್ನಾಗಿ. ಏನಂತ? ನನ್ನ ಕುರುಡುತನಕ್ಕೆ ಬೆಳಕು ಕೊಡ್ಲಿಕ್ಕೆ, ನನ್ನ ಕುರುಡುತನವನ್ನ ಹೋಗ್ಲಾಸ್ಲಿಕ್ಕೆ, ನನಗೆ ಕಣ್ಣನ್ನ ಕೊಡ್ಲಿಕ್ಕೆ ಯೇಸು ಸ್ವಾಮಿಯೇ ಸಾಧ್ಯ ಅಂತೆ. ಆ ಪರಿಚಯ ಇವನನ್ನ ಕೂಗ್ತಾನೆ, ಯೇಸುವೇ ನನ್ನ ಕರುಣಿಸು. ದೇವರಿಗೆ ಸ್ತೋತ್ರ.
ಮುಂದೆ ನಾವು ಹೋದೋಣ. ಎದ್ದು ಕರುಣಿಸೆಂದು ಕೂಗಿಕೊಳ್ಳುವುದಕ್ಕೆ ಏನ್ ಮಾಡ್ದ ಪ್ರಾರಂಭ ಮಾಡ್ದ. ಜಸ್ಟ್ ಅದನ್ನು ಕೂಗಿಕೊಳ್ಳಕ್ಕೆ ಪ್ರಾರಂಭ ಮಾಡ್ತಾರೆ. ಅನೇಕರು ಯಾರು ಹ? ಅನೇಕರು ಅಕ್ಕಪಕ್ಕದವರು, ಅಂದ್ರೆ ಅಕ್ಕಪಕ್ಕದಲ್ಲಿ ಇದ್ದಂಥವರೆಲ್ಲರೂ. ಇವ್ರು ಯಾರು ಗೊತ್ತಾ? ಶಿಷ್ಯರು. ವೆರಿ ಗುಡ್. ಮತ್ತೆ ಯೇಸು ಸ್ವಾಮಿ ಜೊತೆಗಿದ್ದಂಥವರೆಲ್ಲ. ಬಾರ್ತಿಮೇಯನನ್ನು ಏನಂತ ಹೇಳ್ತಾರೆ? ಸುಮ್ಮನಿರು ಅಂತ ಹೇಳಿ ಏನ್ ಮಾಡಿದ್ರು? ಅವರನ್ನ ಏನ್ ಮಾಡಿದ್ರು? ಸುಮ್ಮನೆ ಇರು ಅಂತ ಹೇಳೋದು ಬೇರೆನಾ, ಗದರ್ಸೋದು ಬೇರೆನಾ? ಗದರ್ಸೋದು ಹೆಂಗ್ ಗದರ್ಸ್ತಾರೆ? ಇದು ಗದರ್ಸೋದು. ಸುಮ್ಮನೆ ಕೂಡಪ್ಪ, ಇದು ಹೇಳೋದು. ಅವರು ಹೇಳಲಿಲ್ಲ, ಏನ್ ಮಾಡಿದ್ರು? ಗದರಿಸಿದ್ರಂತೆ. ಅನೇಕರು. ಈ ಅನೇಕರು ಅನ್ನುವ ಆ ಪದಕ್ಕೆ ನಾವು ಬರ್ಬೇಕಾದ್ರೆ, ಈ ಅನೇಕರು ಯಾರು? ನಾವು ಅಂದುಕೊಂಡಂಗೆ ನಮ್ಮ ವಿರುದ್ಧವಾಗಿದ್ದಾರಲ್ಲ, ಅವರೆಲ್ಲ. ಈ ಅನೇಕರು ಯಾರು ಗೊತ್ತಾ? ನಮ್ ಜೊತೆಗಿದ್ದು ಮೊಣಕಲಾಗಿ ಪ್ರಾರ್ಥನೆ ಮಾಡೋರೆ, ಜೊತೆಗೆ ಚರ್ಚಿಗೆ ಬರೋರೆ, ನನ್ನ ಜೊತೆಗೆ ದೇವನ ಆರಾಧನೆ ಮಾಡೋರು. ಹಲ್ಲೆಲೂಯಾ. ಇವ್ರೇನ್ ಮಾಡ್ತಿದಾರೆ? ತೋಲ್ ಪ್ರೇಯರ್ ಅಂತ ತೋಲ್ ಪ್ರೇಯರ್ ಮಾಡ್ತಿದಪ್ಪ ನೀ. ಹೌದಾ? ಇವತ್ತೊಂದಿನ ಚರ್ಚ್ ಹೋಗ್ಲಿಲ್ಲ, ನಡೀತಾ ತಗೋ. ಬರೀ ಚರ್ಚ್ ಯಾವಾಗ್ಲೂ ಚರ್ಚ್ ಅಂತ ಇರ್ತೀವಿ. ಯಾಕೆ? ಬೈಬಲ್ಗೆ ಏನೋ ಬರ್ದಿದ್ದಾರೆ ಅವಾಗ ಚರ್ಚ್ಗೆ ಹೋಗ್ಬೇಕಂತ. ಇಲ್ಲಲ್ಲ. ಯಾರಿವರು? ವೆರಿ ಗುಡ್. ಯಾರವರು? ಅನೇಕರು. ಅದೇ ಅನೇಕರು ಯಾರು? ಹಲ್ಲೆಲೂಯಾ. ಈ ಅನೇಕರು ಯೇಸು ಸ್ವಾಮಿ ಜೊತೆಲಿ ಇದ್ದಂತವರು. ಕೇಳಿ, ಗಮನ ಕೊಡಿ. ಯೇಸು ಸ್ವಾಮಿ ಜೊತೆಲಿ ಇದ್ದಂತವರು, ಯೇಸು ಸ್ವಾಮಿಯ ಅದ್ಭುತಗಳನ್ನ ಕಣ್ಣಾರೆ ನೋಡಿದಂತವ್ರು ಯಾರು? ಅನೇಕರು. ನೋಡಿದ್ರಲ್ಲ ಯೇಸು ಸ್ವಾಮಿ ಅದ್ಭುತ ಮಾಡಿದ್ದು? ನೋಡಿದ್ರ? ಯೇಸು ಸ್ವಾಮಿ ಜೊತೆಗಿದ್ದವರಲ್ಲ, ದೇವರ ವಾಕ್ಯವನ್ನು ಕೇಳಿದವರಲ್ವ ಇವರು. ಇಷ್ಟೆಲ್ಲ ಅವ್ರ ಮುಂದೆ ನಡೆದಾಗ್ಲೂ ಕೂಡ ಒಬ್ಬ ಕುರುಡ ಯೇಸು ಸ್ವಾಮಿ ನನ್ನ ಕರುಣಿಸು ಅಂತ ಕೂಗಿದಾಗ ಇವ್ರೇನಾದ್ರು, ಬಾಪ ನಾನು ಕರ್ಕೊಂಡು ಹೋಗ್ತೀನಿ ಯೇಸು ಸ್ವಾಮಿ ಹತ್ರ, ಅದ್ಭುತ ಮಾಡ್ತಾನೆ ದೇವ್ರ, ನೀ ಕಣ್ಣು ಬರ್ತದ ಅಂತ ಏನಾದ್ರು ಹೇಳಿದ್ರೆ? ಖಂಡಿತ ಕಣ್ಣು ಬರ್ತೈತಿ, ಇಲ್ಲ ಅಂತಿಲ್ಲ. ಆದ್ರೆ ಇವ್ರು ಮಾಡ್ತಿದ್ದೇನು? ಅವನನ್ನ ಸುಮ್ಮನೆ ಇರು ಅಂತ ಹೇಳಿ. ಇವತ್ತು ಯೇಸು ಸ್ವಾಮಿಯ ಪರಿಚಯ ನಮ್ಮ ಜೀವಿತದಲ್ಲಿ ಇರೋದಾದ್ರೆ, ಈ ಪರಿಚಯವನ್ನ ದೂರ ಮಾಡೋರೆ ನಮ್ಮವರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏನ್ ಪ್ರೇಯರ್ ಅಂತ ಭಾವಗಳಲ್ಲಿ ನಾನು ಕರ್ಕೊಂಡು ಹೋಗ್ತಾರೆ. ಹೌದಾ? ಏನ್ ಚರ್ಚ್ ಅಂತ ಬರೀ ಚರ್ಚ್ ಬರಲಿ. ಆಮೆನ್. ಅವ್ರಿಗೆ ಗೊತ್ತಿದೆ ಚರ್ಚ್ಗೆ ಹೋಗೋದ್ರಿಂದ ಏನಾಗ್ತದೆ, ಪ್ರಾರ್ಥನೆ ಮಾಡೋದ್ರಿಂದ ಏನಾಗ್ತದೆ, ಆರಾಧನೆಗೆ ಹೋಗೋದ್ರಿಂದ ಏನಾಗ್ತದೆ, ದೇವರ ಆಲಯದಲ್ಲಿ ಇರೋದ್ರಿಂದ ಏನಾಗ್ತದೆ, ಎಲ್ಲ ಗೊತ್ತು. ಆದ್ರೂ ಕೂಡ ನಾಳೆ ನೆಕ್ಸ್ಟ್ ಫಾಸ್ಟಿಂಗ್ ಪ್ರೇಯರ್ ಇರುತ್ತಲ್ಲ, ಅವಾಗ 3 ದಿನ ಮೀಟಿಂಗ್ ಇಟ್ರೆ 1 ದಿನ 2 ದಿನ ಗ್ಯಾಪ್, ಲಾಸ್ಟ್ ದಿನ ಪ್ರೆಸೆಂಟ್. ಹೌದಾ? ಯಾರು? ಯೇಸು ಸ್ವಾಮಿ ನೋಡಿದವರು, ಯೇಸು ಸ್ವಾಮಿ ಅದ್ಭುತವನ್ನ ನೋಡಿದವರು, ಯೇಸು ಸ್ವಾಮಿನ ಚೆನ್ನಾಗಿ ತಿಳ್ಕೊಂಡು ಅವರೇ ಇವ್ರಿಗೆ ಅಡ್ಡಿ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇಲ್ಲಿ ವಿರೋಧಿಗಳು ಎದ್ದೇಳ್ತಿದ್ದಾರೆ. ಎಲ್ಲಿಂದ? ಸ್ವಂತ ಗುಂಪಿನಲ್ಲೇ. ಯೇಸು ಸ್ವಾಮಿ ಜೊತೆಗೆ ಹೋದಂತವರೇ ಆ ಕುರುಡಿಗೆ ಹೇಳ್ತಾರೆ, ಸುಡುಕೊಡು ಅದು ಗದರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಕುರುಡನ ಏನ್ ಮಾಡ್ದ? ಸುಮ್ಮನಿರು ಎಂದು ಅವನ ಗದರಿಸಲು ಅವನು, ದಾವೀದನ ಕುಮಾರನೇ ನನ್ನನ್ನು ಕರುಣಿಸಿ ಎಂದು ಮತ್ತಷ್ಟು ಕೂಗಿಕೊಂಡಂತೆ. ಹಲ್ಲೆಲೂಯಾ. ಬದಲಾಗಿ ಏನ್ ಮಾಡ್ದ? ಯೇಸುವೇ ನನ್ನ ಕರುಣಿಸಿ ಅಂತ ಕೂಗಿದ. ಎಲ್ಲರೂ ಏನ್ ಮಾಡಿದ್ರು? ಬೈದ್ರು ಅವನಿಗೆ. ಸುಮ್ಮನೆ ಕೂಡ್ತೀಯ, ಹಾಕ್ಲ ಪೆಟ್ಟು. ಅವನು ಹೇಳ್ತಾನೆ, ಆ ಪೆಟ್ಟಿಗೆ, ಆ ಭಯಕ್ಕೆ, ಆ ಗದರುವಿಕೆಗೆ ಕಿವಿಗೊಳ್ಳಾರ್ದನೆ ಮತ್ತಷ್ಟು ಕೂಗ್ತಾನೆ, ಯೇಸುವೇ ನನ್ನ ಕರುಣಿಸು ಅಂತ ಹೇಳಿ ಮತ್ತಷ್ಟು ಕೂಗ್ತಾನಂತೆ. ಈ ಮತ್ತಷ್ಟು ಕೂಗುವಂತ ಈ ಸಂಗತಿ ಏನ್ ಗೊತ್ತಾ? ಇದೇ ನಮ್ಮ ಆತ್ಮಿಕ ಜೀವಿತದ ಯೇಸು ಸ್ವಾಮಿಯ ಪರಿಚಯ.
ಹಲ್ಲೆಲೂಯಾ. ಯೇಸು ಸ್ವಾಮಿಯ ಪರಿಚಯ ನಮಗೆ ಎಷ್ಟಿದೆಯೋ ಅಷ್ಟು ಆಳವಾಗಿ ನಾವು ದೇವರ ಜೊತೆಯಲ್ಲಿ. ಆಮೆನ್. ಆತನಿಗೆ ಗೊತ್ತಾಯ್ತು ಯೇಸು ಸ್ವಾಮಿ ಈ ಮಾರ್ಗವಾಗಿ ಬರ್ತಾ ಇದ್ದಾನೆ, ಹೇಗಾದ್ರೂ ಮಾಡಿ ನಾನು ಯೇಸು ಸ್ವಾಮಿ ಹತ್ರ ಹೋಗ್ಬೇಕು. ನನ್ ಕಣ್ಣು ಕೊಡೋದು ಆತನೇ. ಜನರು ಬೈದ್ರು, ಜನರು ತಡೆ ಹಾಕಿದ್ರು, ಜನರು ಅವನಿಗೆ ವಿರುದ್ಧವಾಗಿ ಬಂದ್ರು, ಜನರು ಅವನನ್ನ ಗದರಿಸ್ತಾ ಇದ್ರು. ಆದ್ರೂ ಕೂಡ ಯೇಸುವನ್ನ ಕೂಗೋದು ಅವನನ್ನ ಏನ್ ಮಾಡ್ಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸಾರಿ ನಿನ್ನ ಆಶೀರ್ವಾದಕ್ಕೆ ನಿನ್ನವರೇ ತಡೆಗಳಾಗಿ ನಿಂತ್ಕೊಳ್ತಾರೆ. ಹುಷಾರಾಗಿರ್ರಿ. ಆಮೆನ್. ಯಾವಾಗ ನಿನ್ನವರೇ ನಿನ್ನ ವಿಷಯವಾಗಿ ನಿನ್ನ ಆಶೀರ್ವಾದಕ್ಕೆ ತಡೆಯಾಗಿ ಬರ್ತಾ ಇದ್ದಾರೆ ಅಂತ ಗೊತ್ತಾದಾಗ ಪ್ಲೀಸ್ ನೀನು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಇಫ್ ಯು ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಆಶೀರ್ವಾದವನ್ನ ಬೇರೆಯವರು ಕದೀತಾರೆ. ಹಲ್ಲೆಲೂಯಾ. ಗದರಿಸ್ತಾ ಇದ್ದಾನೆ, ಈತರ ಕೂಗದ್ ಮಾತ್ರ. ಹಲ್ಲೆಲೂಯಾ. ಇವತ್ತು ವಿಶ್ವಾಸ ಕ್ರಿಶ್ಚಿಯನ್ ಒಳಗಡೆನೆ ಎಷ್ಟೋ ತಂದೆ ತಾಯಿಗಳು ಮಕ್ಕಳನ್ನ ಚರ್ಚಿಗೆ ಕಳಿಸಲ್ಲ, ಸ್ಪೆಷಲ್ ಕ್ಲಾಸಿಗೆ ಕಳಿಸ್ತಾರೆ. ಸಂಡೇ ಮೊದಲು ಕಳಿಸ್ತಾರಿಲ್ಲ, ಸ್ಪೆಷಲ್ ಟ್ರೈನಿಂಗ್ ಕಳಿಸ್ತಾರೆ, ಸ್ಪೆಷಲ್ ಎಕ್ಸಾಮ್ಗಳಿಗೆ ಕಳಿಸ್ತಾರೆ. ಕಳಿಸ್ತಾರಿಲ್ಲ. ಹಾಗಾದ್ರೆ ಅವ್ರ ಆಶೀರ್ವಾದ ತಡೆ ಯಾರು ಗೊತ್ತಾ? ಅವರೇ. ಯಾಕೆ ಸರ್ ನಮ್ಮ ಮಗಳಿಗೆ ಜಾಬ್ ಆಗ್ಲಿಲ್ಲ? ಆಗಲ್ಲ. ಯಾಕ? ಯೇಸು ಸ್ವಾಮಿಯ ಪರಿಚಯ ನಿನಗೆ ಇಲ್ಲ. ಬಾರ್ತಿಮಾಯನ ಪರಿಚಯ, ಯೇಸುವಿನ ಬಗ್ಗೆ ನನಗೆ ಕಣ್ಣು ಕೊಡುವಂತವನು, ಕಣ್ಣು ಕೊಡುವಂತ ದೇವರು ಯೇಸುವೆ ಎಂಬುದಾಗಿ ಬಾರ್ತಿಮಾಯನಿಗೆ ಪರಿಪೂರ್ಣವಾದಂತ ನಂಬಿಕೆ ಅವನಲ್ಲಿತ್ತು. ಅವನು ಮತ್ತಷ್ಟು ಕೂಗ್ತಾನೆ, ಮತ್ತಷ್ಟು ಜೋರವಾಗಿ ಕರೀತಾನೆ ಯೇಸುವನ್ನ, ಸ್ವಾಮಿ ನನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸಪ್ಪನ ಪರಿಚಯ ದೇವರ ಆಲಯದಲ್ಲಿ, ದೇವರ ಬಗ್ಗೆ ನಿನಗಿರುವಂತ ಪರಿಚಯ ನಿನ್ನನ್ನ ಬಿಡುಗಡೆ ಮಾಡ್ತದೆ, ನಿನಗೆ ಸ್ವಸ್ಥತೆನ ಕೊಡ್ತದೆ, ನಿನ್ನ ಜೀವಿತದಲ್ಲಿ ಆರೋಗ್ಯವನ್ನ ತರ್ತದೆ. ಯೇಸುವಿನ ಪರಿಚಯ ನಿನಗೆ ಪರಿಪೂರ್ಣವಾಗಿರ್ಬೇಕು. ಆಮೆನ್. ಮತ್ತೆ ಕೂಗ್ತಾನೆ ಸ್ವಾಮಿನ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಈಗ ಗಮನ ಕೊಡಿ. ಇದು ಸ್ವಲ್ಪ ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೂಗಿಕೊಂಡನು, ಆಗ ಯೇಸು ನಿಂತು. ಕೇಳಿ, ಗಮನ ಕೊಡಿ. ಯೇಸು ಏನ್ ಮಾಡ್ತಾ ಇದ್ದಾನೆ? ಕೂಗಿದಲ್ಲ, ಕೂಗಿದ ಮೇಲೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ. ಬಟ್ ಯೇಸು ಸ್ವಾಮಿ ಹೋಗ್ತಿದ್ದಾಗ್ಲೂ ಕೂಡ ಆದ್ರೆ ಆ ಬಾರ್ತಿಮಾಯನ ಕೂಗು ಯೇಸು ಸ್ವಾಮಿ ಕಿವಿಗೆ ಬಿದ್ದಾಗ ಯೇಸು ಸ್ವಾಮಿ ಏನ್ ಮಾಡ್ತಾನೆ? ನಿಂತ್ಕೊಳ್ತಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಬಗ್ಗೆ ಪರಿಚಯ ನಿನ್ನ ಜೀವಿತದಲ್ಲಿ ಇರೋದಾದ್ರೆ ನಿನ್ನ ಪರವಾಗಿ, ನಿನ್ನ ಸಲುವಾಗಿ ಯೇಸು ಸ್ವಾಮಿ ನಿಂತ್ಕೊಳ್ಳುವಂತೆ ಮಾಡ್ತದೆ. ಆಮೆನ್. ಹಲ್ಲೆಲೂಯಾ. ಯಾಕಪ್ಪ ದೇವ್ರು ಇಷ್ಟು ಪ್ರಾರ್ಥನೆ ಮಾಡಿದ್ರು, ಇಷ್ಟು ಉಪವಾಸ ಮಾಡಿದ್ರು, ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ? ಸಿಂಪಲ್ ಆನ್ಸರ್ ಏನು? ನೀನೇನ್ ಪ್ರೇಯರ್ ಮಾಡ್ತಿದ್ದಲ್ಲ ಆ ಪ್ರಾರ್ಥನೆಗೆ ಬಿಡುಗಡೆ ಏಸಪ್ಪನ ಹತ್ರ ಇದೆ ಅನ್ನುವಂತ ಪರಿಚಯ ನಿನಗೆ ಇಲ್ಲ. ಅದಕ್ಕೆ ಪ್ರೇಯರ್ಗೆ ಆನ್ಸರ್ ಸಿಗ್ತಾ ಇಲ್ಲ. ಹಲ್ಲೆಲೂಯಾ. ಯೇಸು ನಿಂತು, ಕೇಳಿ, ಅವನನ್ನು ಕರೀರಿ. ಏನ್ ಮಾಡ್ರಿ? ಅವನನ್ನ, ಯಾರನ್ನ? ವೆರಿ ಗುಡ್. ಬಾರ್ತಿಮಾಯನನ್ನ ಅವನನ್ನು ಕರೀರಿ ಅನ್ನಲು ಅವರು. ಅಲ್ಲೇನು? ಅನೇಕರು. ಇಲ್ಲಿ ಅವರು. ಅನೇಕರು ಯಾರು? ಯೇಸುವಿನ ಜೊತೆಗಿದ್ದಂಥವ್ರು, ಯೇಸುವಿನ ಅದ್ಭುತಗಳು ನೋಡಿದಂತ ಯಾರು ಬಾರ್ತಿಮಾಯನನ್ನ ಗದರಿಸ್ತಾರಲ್ಲ ಅವರೇ ಅನೇಕರು. ಅವರು ಗದರಿಸ್ತಾ ಇದ್ದಾರೆ. ಆದ್ರೆ ಯಾವಾಗ ಯೇಸು ಸ್ವಾಮಿ ನಿಂತುಕೊಂಡು ಅವನನ್ನ ಕರೀರಿ ಅಂತ ಅಂದ ಮೇಲೆ ಅವರು ಯಾರು? ಯಾರು ಗದರಿಸಿದ್ರಲ್ಲ, ಯಾರು ಹೀನೈಸಿದ್ರಲ್ಲ, ಯಾರು ಆತನಿಗೆ ತಡೆ ಮಾಡಿದ್ರಲ್ಲ ಅವರೇ. ಅವ್ರೇಂತಾರೆ ಅನ್ನಲು ಅವರು ಆ ಕುರುಡನನ್ನು ಕರೆದು, ಆ ಕುರುಡನ ಏನ್ ಮಾಡ್ತಿದ್ದಾರೆ? ಕರೀತಾ ಇದ್ದಾರೆ. ಕರೆದು
ಆ ಕುರುಡನಿಗೆ ಅವಾಗ ಹೇಳ್ತಾ ಇದಾರೆ ಏನಂತ? ಧೈರ್ಯವಿರಲಿ, ಹೇಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ನಿನಗೆ ವಿರುದ್ಧವಾಗಿ ನಿಂತುಕೊಳ್ಳುತ್ತಾರೋ, ಯಾರು ನಿನ್ನ ಆಶೀರ್ವಾದವನ್ನ ತಡಿಬೇಕಂತ ಪ್ರಯತ್ನ ಮಾಡ್ತಾರಲ್ಲ, ಅವರ ಮುಂದೆನೆ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ಮಾಡ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆದ್ರೆ ಈ ಸಾಧ್ಯ ಆಗ್ಬೇಕು ಅಂದ್ರೆ ನಿನ್ನ ಕರೆಯುವಿಕೆ, ನಿನ್ನ ಪರಿಚಯ ತುಂಬಾ ಚೆನ್ನಾಗಿರ್ಬೇಕು. ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿಯನ್ನ ನೀನು ಈ ರೀತಿ ಪರಿಚಯ ಅಲ್ಲ, ಯೇಸು ಸ್ವಾಮಿಯನ್ನ ನಿನ್ನ ಜೀವನದಲ್ಲಿ ಪರಿಚಯ ಮಾಡ್ಕೊಂಡಿರ್ಬೇಕು. ಈ ಆತ್ಮಿಕ ಜೀವನದಲ್ಲಿ ಪರಿಚಯ ಇಟ್ಕೊಂಡಿರ್ಬೇಕು. ಅಣ್ಣ ತಂಗಿ ಆ ಸಂಬಂಧ ಅಲ್ಲ, ಚಿಕ್ಕಪ್ಪ ದೊಡ್ಡಪ್ಪ ಆ ಸಂಬಂಧ ಅಲ್ಲ. ಆತ್ಮಿಕವಾದಂತ ಸಂಬಂಧ ಯೇಸುವಿನ ಜೊತೆಗೆ ನಮ್ಮದು ಇರಬೇಕು ಪ್ರೇಯರ್. ಹಾಗಾದ್ರೆ ಆ ಆತ್ಮಿಕವಾದ ಸಂಬಂಧ ಬಾರ್ತಿಮಾಯನಿಗೆ ಯೇಸು ಯಾವಾಗಿತ್ತು? ಅಲ್ಲಿ ಐಡಿಯಾ ಇಲ್ಲ, ಯಾವಾಗಿತ್ತು ಗೊತ್ತಿಲ್ಲ. ಬಟ್ ಯೇಸು ಬಗ್ಗೆ ಯಾವಾಗೋ ಒಂದ್ಸಲ ಕೇಳಿದ್ದಾನೆ, ಎಲ್ಲೋ ಕೇಳಿದ್ದಾನೆ, ಯೇಸು ಸ್ವಾಮಿ ಹತ್ರ ಹೋದ್ರೆ ನನಗೆ ಕಣ್ಣುಗಳು ಬರ್ತವೆ ಅಂತೇಳಿ. ಆದ್ರೆ ಆ ನಿರೀಕ್ಷೆ ಅವನನ್ನು ಅದೇ ತರ ಏನ್ ಮಾಡ್ತಾ ಇದೆ? ನಿಲ್ಲಿಸ್ತಾ ಇದೆ. ಆಮೆನ್, ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ಧೈರ್ಯವಿರಲಿ, ಹೇಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ? ಅವ್ರು ಬರ್ತಾರೆ, ಎದ್ದಳಪ್ಪ, ಯೇಸು ಸ್ವಾಮಿ ನಿನ್ನ ಕರೀತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ಎದ್ದಳು, ಯೇಸು ಸ್ವಾಮಿನ ಕರೀತಾ ಇದ್ದಾರೆ. ನಿನ್ನ ಕೂಗು, ನಿನ್ನ ಆತ್ಮಿಕ ಜೀವಿತ, ನಿನ್ನ ನಂಬಿಕೆ ಜೀವಿತ ಅನ್ನುವಂಥದ್ದು ಎಷ್ಟೇ ತಡೆಗಳು ಬಂದ್ರು ಕೂಡ, ಬಟ್ ಆ ತಡೆಗಳು ನಿನ್ನ ಆಶೀರ್ವಾದವನ್ನ ತಡೆದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಆದ್ರೆ ಯಾರು ತಡೆಗಳು ಉಂಟು ಮಾಡ್ತಾರೋ ಆ ತಡೆಗಳ ಮಧ್ಯದಲ್ಲೇ ದೇವರು ನಿನ್ನ ಜೀವನದಲ್ಲಿ ಅದ್ಭುತವನ್ನ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಸೊ ಎದ್ದೇಳು, ಆತನ ಕರೀತಾ ಇದ್ದಾನೆ ಅಂತ ಹೇಳಿದಾಗ ಆತನು ತಟ್ಟನೆ ಎದ್ದು ಏನ್ ಮಾಡ್ತಾ ಇದ್ದಾನೆ? ತನ್ನ ಹೊದಿಕೆಯನ್ನ ತೆಗೆದಾಕ್ತಾ ಇದ್ದಾನೆ. ಹಲ್ಲೆಲೂಯಾ. ಹೊದಿಕೆ ಅನ್ನುವಂಥದ್ದು ಅವನ ಸ್ಥಿತಿಯನ್ನ ಕವರ್ ಮಾಡ್ತಾ ಇತ್ತು. ಅವನ ಕುರುಡುತನವನ್ನ ಏನ್ ಮಾಡ್ತಾ ಇತ್ತು? ಅವನ ಕಷ್ಟವನ್ನ ಅದರಲ್ಲೇ ಕಳೀತಾ ಇದ್ದ. ಅವರ ಕಣ್ಣೀರನ್ನ ಅಲ್ಲೇ ಕಳೀತಾ ಇದ್ದ. ಈ ಹೊದಿಕೆಯನ್ನ ತೆಗೆದಾಕ್ತಾ ಇದ್ದಾನೆ. ಈ ಹೊದಿಕೆಯನ್ನ ತೆಗೆದಾಕಿ ಈಗ ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ಹತ್ರ ಬಂದಾಗ ಯೇಸು ಸ್ವಾಮಿ ಆ ವ್ಯಕ್ತಿಗೆ ಏನಂತ ಹೇಳ್ತಾನೆ? ಏನಂತ ಕೇಳ್ತಾನೆ? ಯೇಸು ಆತನಿಗೆ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ? ನಾನು ನಿನಗೆ ಏನ್ ಮಾಡ್ಬೇಕು? ಯೇಸು ಸ್ವಾಮಿಗೆ ಈತನ ಕುರುಡನ ಅಂತ ಗೊತ್ತಿತ್ತ? ಇಲ್ಲ, ಪಕ್ಕ ಅಲ್ಲ, ಗೊತ್ತಿತ್ತು. ಅದಕ್ಕೆ ನಾವು ಆತನ ದೇವರು ಅಂತ ನಾವು ಕುರುಡ ಅಂತ ಕಂಪಲ್ಸರಿ ಗೊತ್ತು. ಒಬ್ಬ ಕುರುಡ ಮುಂದೆ ಬಂದಿದ್ದಾನೆ, ಮುಂದೆ ನಿಂತ್ಕೊಂಡಿದ್ದಾನೆ, ದೇವರೇ ಅಂತ ಕೂಗ್ತಾ ಇದ್ದಾನೆ. ಯೇಸು ಸ್ವಾಮಿ ಹತ್ರ ಬಂದ ಮೇಲೆ ಕೂಡ ಯೇಸು ಸ್ವಾಮಿ ವ್ಯಕ್ತಿಯನ್ನ ಕೇಳ್ತೇನೆ, ನಾನು ನಿನಗೆ ಏನ್ ಮಾಡ್ಬೇಕಂತ ಇಷ್ಟಪಡ್ತೀಯ? ಹಲ್ಲೆಲೂಯಾ. ಕೆಲವು ಸಾರಿ ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನ ಪ್ರಶ್ನೆಗಳು ಹಿಂಗೆ ಇರ್ತವೆ. ಏನಂತ ಹೇಳಿ? ನಾನು ಯಾಕೆ ಮಾಡ್ಬೇಕು? ನೀನ್ ಪ್ರೇಯರ್ ಮಾಡ್ತಿದ್ವಿ ಜಾಬ್ಗೋಸ್ಕರ, ನಾನೇ ಕೊಡ್ಲಿ ಜಾಬ್ ಅಂತ ಕೇಳಿದ್ರೆ ಯೇಸು ಪ್ರಶ್ನೆಗಳು ಹಂಗಿರ್ತವೆ. ಅವಾಗ ದೇವ್ರ ಹತ್ರ ಬಂದಾಗ ನಾವು ಸರಿಯಾದದನ್ನ ಕೇಳಬೇಕು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಹತ್ರ ಬಂದಾಗ ನಾವು ಸರಿಯಾದದನ್ನ ಕೇಳಬೇಕು. ಯೇಸು ಸ್ವಾಮಿ, ನಾನು ನಿನಗೆ ಏನ್ ಮಾಡ್ಬೇಕಂತ ಕೇಳ್ತಿ? ಏನ್ ಇಷ್ಟಪಡ್ತೀನಿ ನನ್ನಿಂದ? ಅದನ್ನ ಹೇಳ್ತೇನೆ, ಸ್ವಾಮಿ ನನಗೆ ಕಣ್ಣು ಬರುವಂತೆ ಮಾಡು, ಸಾಕಷ್ಟು. ನನಗೆ ಕಣ್ಣು ಬರೋ ತರ ಮಾಡು. ಆಮೆನ್. ಯಾವಾಗ ನಾವು ದೇವರ ಒಂದು ಪರಿಚಯ ನಮ್ಮ ಜೀವನದಲ್ಲಿ ಸರಿಯಾದ ರೀತಿ ಇರ್ತದಲ್ಲ, ನಾವು ಪ್ರಾರ್ಥನೆಗೆ ಹೋದಾಗಲೂ ಕೂಡ ಸರಿಯಾದದನ್ನ ನಾವು ಕೇಳ್ತೀವಿ. ಉಲ್ಟಾ ಪಲ್ಟ ಆಗಿರೋದನ್ನ ನಾವು ಕೇಳಲ್ಲ, ಸರಿಯಾದದನ್ನ ಬಿಡ್ತೀವಿ, ಸರಿಯಾದದನ್ನ ಕೂಗ್ತೇವೆ, ಸರಿಯಾದದನ್ನ ದೇವರಿಂದ ನಾವು ಬಯಸ್ತೇವೆ. ಪ್ರೇಯರ್
ಈ ಕುರುಡನಿಗೆ, ಸ್ವಾಮಿ ನನಗೆ ಕಣ್ಣು ಬರುವಂತೆ ಮಾಡು. ಆಮೆನ್. ಏನು? ಕಣ್ಣು ಬರುವಂತೆ ಮಾಡಬೇಕು ಗುರುವೆ ಅಂತ ಕೇಳಿ. ಕಣ್ಣು ಬರುವಂತೆ ಮಾಡು ಅನ್ನುವಂತ ಹೇಳುವಂತ ವಿಚಾರಕ್ಕೆ, ಈ ವಿಚಾರಕ್ಕಿಂತ ಮುಂಚೆ ಬಾರ್ತಿಮಾಯನಿಗೆ ಏನ್ ಗೊತ್ತಿತ್ತು? ನನಗೆ ಯೇಸು ಸ್ವಾಮಿ ಕಣ್ಣು ಬರುವಂತೆ ಮಾಡ್ತಾನೆ ಅನ್ನುವಂತ ನಂಬಿಕೆ, ವಿಶ್ವಾಸ ಅವನಲ್ಲಿ ಇತ್ತು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನಂಬಿಕೆ, ಈ ವಿಶ್ವಾಸ ಇದ್ದ ಕಾರಣನೇ ಬಾರ್ತಿಮಾಯನ ಯೇಸು ಹತ್ರ ಹೋಗಿ ಹೇಳ್ತಾನೆ, ಸ್ವಾಮಿ ನನಗೆ ಕಣ್ಣು ಬರುವಂತೆ ಮಾಡು. ಸರಿಯಾದದ್ದನ್ನು ದೇವರ ಹತ್ರ ಕೇಳ್ತೀಯಾ? ಇಮ್ಮಿಡಿಯೇಟ್ಲಿ ಹಿ ವಿಲ್ ಗಿವ್. ಆಮೆನ್. ಅದು ಸರಿಯಾದದ್ದನ್ನು ನಾವು ದೇವರ ಹತ್ರ ಕೇಳಬೇಕು, ಬಯಸಬೇಕು. ಸ್ವಾಮಿ ಅದ್ರ ಹೇಳ್ತಾರೆ, ಸ್ವಾಮಿ ನನಗೆ ಕಣ್ಣು ಬರುವಂತೆ ಮಾಡು. ಆದ್ರೆ ಕಣ್ಣು ಬರುವಂತೆ ಮಾಡುವಂತ ದೇವರು ಇದ್ದಾನೆ ಅನ್ನೋದು ಬಾರ್ತಿಮಾಯನಿಗೆ ಚೆನ್ನಾಗಿ ಗೊತ್ತು. ಖಂಡಿತ ಈತ ನನಗೆ ಕಣ್ಣು ಕೊಡ್ತಾನೆ ಅನ್ನೋ ನಂಬಿಕೆ, ಆ ವಿಶ್ವಾಸ ಬಾರ್ತಿಮಾಯನಿಗೆ ಇತ್ತು. ಅದಕ್ಕೆ ಧೈರ್ಯವಾಗಿ ಹೇಳ್ತಾನೆ, ಏನಂತ? ಸ್ವಾಮಿ ನನಗೆ ಕಣ್ಣು ಬರೋ ತರ ಮಾಡು. ಹಾಗಾದ್ರೆ ಮಾಡಲಿಕ್ಕೆ ಶಕ್ತನು ಯೇಸು ಅನ್ನುವಂತ ಪರಿಚಯ ಯಾರಿಗಿತ್ತು? ಬಾರ್ತಿಮಾಯನಿಗೆ. ಪ್ರೀತಿಯ ದೇವಜನರೇ, ಇಲ್ಲಿ ಕೂತದ್ದೆಲ್ಲ ದೇವರ ಮಕ್ಕಳು, ಸಹೋದರ ಸಹೋದರಿ, ನೀವೆಲ್ಲರೂ ಇದ್ರಲ್ಲ, ಇವತ್ತು ನಿನ್ನ ಪರಿಸ್ಥಿತಿಯನ್ನ ದೇವರು ಬದಲಾಯಿಸ್ತಾನೆ, ಬದಲಾಯಿಸ್ಲಿಕ್ಕೆ ಶಕ್ತನು ಅನ್ನುವಂತ ಪರಿಚಯ ನಿನಗಿದೇನಾ? ಇದೇನಾ? ಒಂದು ವೇಳೆ ಇದ್ರೆ ನೀನು ಇವತ್ತು ಬಿಡುಗಡೆ ಮಾಡ್ಕೊಂಡು ಹೋಗ್ತೀಯ. ಆಮೇಲೆ ಬಿಡುಗಡೆ ಹೊಂದ್ಕೊಂಡು ಹೋಗ್ತೀಯ, ಸ್ವಸ್ಥತೆ ಹೊಂದ್ಕೊಂಡು ಹೋಗ್ತೀಯ, ಆಶೀರ್ವಾದ ಹೊಂದ್ಕೊಂಡು ಹೋಗ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಮಾಡ್ಬೇಕಂತ ಕೇಳಿದ್ರೆ, ಸ್ವಾಮಿ ನನಗೆ ಕಣ್ಣು ಬರುವಂತೆ ಮಾಡು ಅಂತನು. ಯೇಸು ಅವನಿಗೆ ಹೋಗು, ಗೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಅಂತಾನೆ ಅವನಿಗೆ ಹೋಗು. ಯೇಸು ಅವನಿಗೆ ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಬಾರ್ತಿಮಾಯನ ಯೇಸು ಸ್ವಾಮಿ ಹತ್ರ ಬಂದಾಗ ಏನ್ ಮಾಡ್ಬೇಕು? ಸ್ವಾಮಿ ಕಣ್ಣು ಬರುವಂತೆ ಮಾಡು. ಯೇಸು ಹೇಳ್ತಾನೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನ ಸ್ವಸ್ಥ ಮಾಡಿಯದೆ. ಬೈ ಯೋರ್ ಫೇತ್, ನಿನ್ನ ನಂಬಿಕೆ ನಿನ್ನನ್ನ ಸ್ವಸ್ಥ ಮಾಡಿ. ಹಾಗಾದ್ರೆ ಬಾರ್ತಿಮಾಯನಿಗೆ ಸ್ವಸ್ಥತೆ ಎಲ್ಲಿಂದ ಆಯ್ತು? ಯಾವ ನಂಬಿಕೆ ಗೊತ್ತು? ಯೇಸುವಿನ ಬಗ್ಗೆ ಇದ್ದಂತ ಪರಿಚಯದ ನಂಬಿಕೆ. ಏನ್ ಪರಿಚಯ ಇತ್ತು ಅವನಿಗೆ? ನನ್ನ ಕಣ್ಣುಗಳನ್ನು ಕೊಡ್ಲಿಕ್ಕೆ ಯೇಸು ಸ್ವಾಮಿನೇ ಪಕ್ಕ ಗೊತ್ತಿಲ್ಲ. ಇವತ್ತು ನೀನು ಕಷ್ಟದಲ್ಲಿ ಕೂತ್ಕೊಂಡಿದ್ಯಾ, ಕಣ್ಣೀರಲ್ಲಿ ಕೂತ್ಕೊಂಡಿದ್ಯಾ, ನೋವಿನಲ್ಲಿ ಕೂತ್ಕೊಂಡಿದ್ಯಾ, ಚರ್ಚಲ್ಲಿ ಪರಿಸ್ಥಿತಿಗಳು ಬದಲಾವಣೆ ಆಗ್ತಾ ಇಲ್ಲ ಅಂತ ಕೂತ್ಕೊಂಡಿದ್ಯಾ, ಮನೆಯಲ್ಲಿ ಫ್ಯಾಮಿಲಿಗಳು ಬದಲಾವಣೆ ಆಗಿಲ್ಲ ಅಂತ ಕೂತ್ಕೊಂಡಿದ್ಯಾ, ಹೋರಾಟ ಅಂತ ಕೂತ್ಕೊಂಡಿದ್ಯಾ, ಕಣ್ಣೀರು ಅಂತ ಕೂತ್ಕೊಂಡಿದ್ಯಾ, ಕೆಲಸದ ವಿಷಯದಲ್ಲಿ ಬೇಜಾರಿದೆನಾ, ಸಾಲ ವಿಷಯದಲ್ಲಿ ತೊಂದರೆ ಇದೆನಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೆಲ್ಲದಕ್ಕೂ ಒಂದೇ ಒಂದು ಮಾರ್ಗ, ಇವತ್ತು ಯೇಸುವಿನ ಪರಿಚಯ ನಿನಗಾಗಬೇಕು. ಏನಾಗಬೇಕು? ಯೇಸುವಿನ ಪರಿಚಯ. ಈ ಯೇಸುವಿನ ಪರಿಚಯ ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ತದೆ. ಈ ಯೇಸುವಿನ ಪರಿಚಯ ನಿನ್ನ ಸ್ಥಿತಿಯನ್ನು ಬದಲಾಯಿಸ್ತದೆ. ಈ ಯೇಸುವಿನ ಪರಿಚಯ ನಿನಗೆ ಸರಿಯಾದದನ್ನ ಮಾಡಲಿಕ್ಕೆ ಶಕ್ತಿ ಉಳ್ಳದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನಂಬಿಕೆಯೇ ಇವತ್ತು ನಿನ್ನನ್ನ ಗುಣಪಡಿಸ್ತದೆ. ಅದಕ್ಕೆ ಯೇಸು ಹೇಳ್ತಾನೆ, ನಿನ್ನ ನಂಬಿಕೆ ನಿನ್ನನ್ನ ಇವತ್ತು ಹಾಗಾದ್ರೆ ನಿನಗೆ ಬಿಡುಗಡೆ ಕೊಡುವಂಥದ್ದು ನಿನ್ನ ನಂಬಿಕೆ. ಆಮೆನ್. Praise the Lord. Praise the Lord. Hallelujah. 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 ನೀನು ಏನನ್ನ ನಂಬುತ್ತೀಯೋ ಅದನ್ನು ನೀವು ಹೊಂದಿಕೊಳ್ಳಲಿಕ್ಕೆ, ಯಾಕಂದ್ರೆ ದೇವರು ಅದನ್ನು ಮಾಡಲಿಕ್ಕೆ ಸಾಧ್ಯ. ಹೋಗು, ನಿನ್ನ ನಂಬಿಕೆ ನಿನ್ನನ್ನ ಸ್ವಸ್ಥ ಮಾಡಿದೆ. ಅಲ್ಲಿ ಬೈಬಲ್ ವಚನ ಹೇಳ್ತದೆ, ಆ ಕ್ಷಣವೇ, ಕರೆಕ್ಟಾ? ಆ ಕ್ಷಣವೇ ಅವನಿಗೆ ಏನಾಯ್ತಂತೆ? ಹೌದಮ್ಮ, ಕರೆಕ್ಟಾ? ಓದಿ. ಕೂಡಲೇ ಅವನಿಗೆ ಕಣ್ಣು ಬಂದವು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಬಂತು ಕಣ್ಣು? ಹಲ್ಲೆಲೂಯಾ. ಕೂಡಲೇ ಏನಾಯ್ತಂತೆ? ಅವನಿಗೆ
ಕಣ್ಣು Amen.